ಹಲೋ ಫ್ರೆಂಡ್ಸ್, ವೆಲ್ಕಮ್ಸ್ ಟು PRGS ಕಿಚನ್. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಓವೆನ್ ಇಲ್ಲದೇ ಹೇಗೆ ನಾವು ಪಿಜ್ಜಾನ ಮನೆಯಲ್ಲೇ ಮಾಡ್ಕೊಬೋದು ಅಂತ ಹೇಳಿ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಟೇಸ್ಟಿಯಾಗಿ ನಾವು ನೋಡಿ ಇದನ್ನು ರೆಡಿ ಮಾಡ್ಕೊಬೋದು. ಮೊದಲಿಗೆ ನೋಡಿ, ನಾನಿಲ್ಲಿ ಒಂದು 2 ಕಪ್ ಆಗೋಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಸಕ್ಕರೆ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, ಒಂದು 1/4 ಟೇಬಲ್ ಸ್ಪೂನ್ ಅಡುಗೆ ಸೋಡಾನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ, ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ನಾನಿಲ್ಲಿ ಹುಳಿ ಮೊಸರನ್ನ, ಅಂದರೆ ಹುಳಿ ಬಂದಿರೋ ಮೊಸರನ್ನ ನಾನಿಲ್ಲಿ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನೋಡಿ ನಾವು ಇದನ್ನು ಕಲಿಸ್ಕೊಬೇಕಾಗತ್ತೆ. ತುಂಬ ಚೆನ್ನಾಗಿ ನಾವು ಈಸಿಯಾಗಿ ಮನೆಯಲ್ಲೇ ನೋಡಿ ಪಿಜ್ಜಾ ಬೇಸನ್ನು ಕೂಡ ನೋಡಿ ನಾವು ಈ ರೀತಿ ರೆಡಿ ಮಾಡ್ಕೊಬೋದು. ಕೇವಲ ಒಂದು 3ರಿಂದ 4 ಇಂಗ್ರೀಡಿಯೆಂಟ್ಸಿಂದ ನಾವಿಲ್ಲಿ ಪಿಜ್ಜಾ ಬೇಸನ್ನು ರೆಡಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಒಂದು ಅರ್ಧ ಗಂಟೆಗಳ ಕಾಲ ನಾವು ಇದು ಹಾಗೆ ಸ್ವಲ್ಪ ನಾವು ಬಿಡಬೇಕು. ಅರ್ಧ ಗಂಟೆ ಆದ ನಂತರ ನಾವು ನೋಡಿ ಇದನ್ನು ನಾನಿಲ್ಲಿ ಉತ್ಕೊಳ್ತಾ ಇದ್ದೀನಿ. ಈ ರೀತಿ ಹಿಟ್ಟನ್ನು ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ನಾನಿಲ್ಲಿ ರೌಂಡ್ ಶೇಪಲ್ಲಿ ಅಂದರೆ ತುಂಬ ದೊಡ್ಡದಾಗಿ ನಾನಿಲ್ಲಿ ಒಂದು ಪಿಜ್ಜಾ ಬೇಸನ್ನು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇರೋದು. ನೋಡಿ, ಈ ರೀತಿ ಸ್ವಲ್ಪ ಮೀಡಿಯಮ್ ಆಗಿ ನಾವು ಇದನ್ನು ಒತ್ಕೊಬೇಕಾಗತ್ತೆ. ತೀರಾ ತೆಳುವಾಗೂ ಒತ್ತಬಾರ್ದು, ಚೆನ್ನಾಗಿ ಆಗೋದಿಲ್ಲ, ಅಂದರೆ ನಮಗೆ ಏನು ಕೂಡ ಸ್ಪ್ರೆಡ್ ಮಾಡೋದಕ್ಕಾಗೋದಿಲ್ಲ. ಹಾಗೆ ಮಂದಾಗಿ ಕೂಡ ಒತ್ತೋದ್ರಿಂದ ಒಳಗಡೆ ಹಿಟ್ಟು ಕೂಡ ನಮಗೆ ಚೆನ್ನಾಗಿ ಬೇಯೋದಿಲ್ಲ, ಹಸಿ ಹಸಿಯಾಗೇ ಇರುತ್ತೆ. ಅದರಿಂದ ಸ್ವಲ್ಪ ಮೀಡಿಯಮ್ ಆಗಿ ನೋಡಿ ನಾವಿಲ್ಲಿ ಒತ್ಕೊಬೇಕಾಗತ್ತೆ ನಾವು ಪಿಜ್ಜಾ ಬೇಸನ್ನು. ನೋಡಿ, ಹಾಗೆ ಒಂದು ಫೋರ್ಕ್ ಸಹಾಯದಿಂದ ಈ ರೀತಿ ನಾನಿಲ್ಲಿ ನೋಡಿ ಈ ರೀತಿ ಚುಚ್ಕೊಳ್ತಾ ಇದ್ದೀನಿ. ಈ ರೀತಿ ಚುಚ್ಚೋದ್ರಿಂದ ನಮಗೆ ಬೇಯಿಸಬೇಕಾದ್ರೆ ಬೇಸನ್ನು ಅದು ಉಬ್ಬಿ ಬರೋದಿಲ್ಲ ಚಪಾತಿ ಹಿಟ್ಟಿನ ಹಾಗೆ. ಅದರಿಂದ ನೋಡಿ, ಒಂದು ತವಾ ಮೇಲೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬಟರನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನೋಡಿ ಒತ್ಕೊಂಡಿರುವಂತಹ ಬೇಸನ್ನು, ಅಂದರೆ ಹಿಟ್ಟು ಏನಿದೆ ಅದನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚುಚ್ಚಿರೋದ್ರಿಂದ ನೋಡಿ ಜಾಸ್ತಿ ಉಬ್ಬಿ ಬರೋದಿಲ್ಲ, ನಮಗೆ ಚೆನ್ನಾಗಿ ಬೇಯುತ್ತೆ ಒಳಗಡೆ. ಇದನ್ನು 2 ಸೈಡು ನಾನು 15 ನಿಮಿಷಗಳ ಕಾಲ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. ತಲಾ ಒಂದು ಸೈಡ್ಗೆ ಒಂದು 6ರಿಂದ 7 ನಿಮಿಷ ಟೈಮ್ ತೊಗೊಳುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಬೇಯಿಸ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು. ಪಿಜ್ಜಾ ಬೇಸ್ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ, ಒಂದು ಸಪ್ರೇಟಾಗಿ ಒಂದು ಬೌಲ್ಗೆ ನಾನಿಲ್ಲಿ 1 ಈರುಳ್ಳಿ ಹಾಗೆ 1 ಕ್ಯಾಪ್ಸಿಕಮನ್ನು ಮೀಡಿಯಮ್ ಆಗಿ ನಾನಿಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಲ್ಲಿ. ಹಾಗೆ ಸ್ವಲ್ಪ ಸ್ವೀಟ್ ಕಾರ್ನನ್ನು ಕೂಡ ನಾನಿಲ್ಲಿ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನು ಕಾಳು ಮೆಣಸಿನ ಪುಡಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ಉಪ್ಪನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ನಿಮಗೆ ರುಚಿಗೆ ತಕ್ಕಷ್ಟು, ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಬೇಕಾಗತ್ತೆ. ಹಾಗೆ ನೋಡಿ, 1 ಟೇಬಲ್ ಸ್ಪೂನ್ ಆರಿಗ್ಯಾನೋ ಹಾಗೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸನ್ನು ಕೂಡ ಹಾಕಿ ನೋಡಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು ಕಡೆ ಪಿಜ್ಜಾ ಬೇಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳಿ. ಮತ್ತು ಇದನ್ನು ನೋಡಿ ಮತ್ತೆ ಫೋರ್ಕಿಂದ ನಾನಿಲ್ಲಿ ಸ್ವಲ್ಪ ಮತ್ತೆ ಇಲ್ಲಿ ಈ ರೀತಿ ಚುಚ್ಚಿ ಮಾಡ್ತಾಯಿದ್ದೀನಿ, ಈ ರೀತಿ ಚುಚ್ತಾ ಇದ್ದೀನಿ. ಇದಕ್ಕೆ ಪಿಜ್ಜಾ ಸಾಸನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಪಿಜ್ಜಾ ಸಾಸನ್ನು ಆದಷ್ಟು ಹೆಚ್ಚಿಗೆ ಹಾಕಿ ತುಂಬ ಚೆನ್ನಾಗಿ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ. ನೋಡಿ, ತವಾ ಮೇಲೇ ತುಂಬ ಈಸಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೊಬೋದು. ಪಿಜ್ಜಾನ ನಾವು ಯಾವುದೇ ರೀತಿ ಓವನ್ ಕೂಡ ಬೇಕಾಗಿರೋದಿಲ್ಲ. ಹಾಗೆ ನೋಡಿ, ನಾನಿಲ್ಲಿ ಚೀಸನ್ನು ತೊಗೊಂಡಿದ್ದೀನಿ. ಚೀಸನ್ನು ನಾನಿಲ್ಲಿ ಚೀಸ್ ಬ್ಲಾಕ್ ಇದ್ದಿದ್ದರಿಂದ ಅದನ್ನೇ ನಾನು ಚೆನ್ನಾಗಿ ತುರಿದು ಇದೇ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಇಲ್ಲ ಅಂತ ಹೇಳಿದರೆ ಅಂಗಡಿಯಲ್ಲಿ ಮೊಜ್ರೆಲ್ಲಾ ಪಿಜ್ಜಾ ಚೀಸ್ ಅಂತಲೂ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವಿಲ್ಲಿ ಬಳಸ್ಕೊಬೋದು. ನೋಡಿ, ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ನೋಡಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿರುವಂತಹ ಕ್ಯಾಪ್ಸಿಕಮ್, ಈರುಳ್ಳಿ, ಅಂದರೆ ವೆಜೀಸ್ ಏನಿದೆ ಅದನ್ನು ಹಾಕ್ಕೊಂಡು ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಹೆಚ್ಚಾಗಿ ಬೇಕು ನಮಗೆ ವೆಜೀಸು ಅಂತ ಹೇಳಿದರೆ ಇನ್ನೂ ಕೂಡ ಹೆಚ್ಚಾಗೂ ಕೂಡ ನೀವಿಲ್ಲಿ ಹಾಕ್ಕೊಬೋದು. ನೋಡಿ, ಮತ್ತೆ ಅದ್ರ ಮೇಲೆ ಮತ್ತೆ ಒಂದು ಲೇಯರ್ ನಾನಿಲ್ಲಿ ಚೀಸನ್ನು ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಪ್ರೆಡ್ ಆದಮೇಲೆ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಒಂದು 15 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಗಾಗ ಸ್ವಲ್ಪ ಎತ್ತು ನೋಡ್ತಾ ಇರಿ, ಅಂದರೆ ತಳ ಹಿಡಿಯೋ ಸಾಧ್ಯತೆ ತುಂಬ ಇರುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಬೇಕು. ನೋಡಿ, ಒಂದು 15 ನಿಮಿಷ ಚೆನ್ನಾಗಿ ಬೇಯಿಸಿದ್ಮೇಲೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಮನೆಯಲ್ಲಿ ಮಕ್ಕಳುಗಳು ತುಂಬ ಕೇಳ್ತಾ ಇರ್ತಾರೆ, ಏನಾದರೂ ಸ್ನ್ಯಾಕ್ಸ್ ಹೊಸದಾಗಿ ತಿನ್ನಬೇಕು ಅಂತ ಅವ್ರು ಕೇಳ್ಕೊಂಡಾಗ ಇದನ್ನು ಮಾಡಿಕೊಡಿ. ಮನೆಯಲ್ಲಿ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲೇ ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಹೆಲ್ದಿಯಾಗಿ ನಾವೇ ಮನೆಯಲ್ಲಿ ಮಾಡಿಕೊಡೋದ್ರಿಂದ ಮಕ್ಕಳು ಇನ್ನೂ ತುಂಬ ಖುಷಿಪಟ್ಟು ತಿಂತಾರೆ. ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.
ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.